ಹಾಯ್ ನಮಸ್ಕಾರ ರೀ ಎಲ್ರಿಗೂ. ಹಿಂದಿನೊಂದು ವಿಡಿಯೋದಾಗ ನಾವು ರಾಯಗಢ ಕೋಟೆಯ ರಾಣಿ ವಿಲಾಸ, ಮಂತ್ರಿಗಳ ಆಫೀಸ್, ವಿಜಯ ಸ್ತಂಭ, ಗಂಗಾಸಾಗರ್ ಕೆರೆ, ಟಕ್ಸಾಲ್, ಶಿವಾಜಿ ಮಹಾರಾಜರ ಅರಮನೆ ಇವೆಲ್ಲದರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡಿದ್ವಿ. ಮತ್ತ ಈ ವಿಡಿಯೋ ರಾಯಗಢ ಕೋಟೆಯ ಮುಂದುವರಿದ ಭಾಗ ಐತ್ರಿ. ಸೊ ವಿಡಿಯೋನ ಕೊನೆವರೆಗೂ ನೋಡ್ರಿ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭ ಮಾಡೋಣ ಬರ್ರಿ. ಇದೇನು ಆವರಣ ಐತಲ್ರಿ, ಇದಕ್ಕ ರಾಜ ದರ್ಬಾರ್ ಅಂತ ಕರೀತಾರೆ. ಇಲ್ಲಿ ಜನರ ಸಮ್ಮುಖದಾಗ ಸಭೆಗಳನ್ನು ಮಾಡ್ತಿದ್ರಿ. ಮತ್ತು ಇದೇ ಜಾಗದಾಗ 6 ಜೂನ್ 1674ರಾಗ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಆಗತ್ರಿ. ಇದೇನು ಶಿವಾಜಿ ಮಹಾರಾಜರ ಮೂರ್ತಿ ಐತಲ್ರಿ, ಅದರ ಮೇಲಿರೋ ಛತ್ನ ಮೇಘಡಂಬರಿ ಅಂತ ಕರೀತಾರೆ. ಅದು 5 ಮೆಟಲ್ಗಳಿಂದ ಮಾಡಿರೋ ಛತ್ ಐತ್ರಿ. 1985ರಾಗ ಭಾರತದ 7ನೇ ರಾಷ್ಟ್ರಪತಿ ಜ್ಞಾನಿ ಜೈಲ್ ಸಿಂಗ್ ಅವರು ಆ ಛತ್ನ ಸ್ಥಾಪನೆ ಮಾಡ್ತಾರೆ. ಮತ್ತು ಒಳಗಿರೋ ಶಿವಾಜಿ ಮಹಾರಾಜರ ಮೂರ್ತಿಯನ್ನು 6 ಜೂನ್ 2009ರಾಗ ಶಿವಾಜಿ ಮಹಾರಾಜರ 13ನೇ ವಂಶಸ್ಥರಾದ ಸಂಭಾಜಿ ರಾಜ ಭೋಸ್ಲೆ ಅವರು ಶಿವಾಜಿ ಮಹಾರಾಜರ ಮೂರ್ತಿಯನ್ನು ಒಳಗೆ ಕೂಡಿಸ್ತಾರೆ. ಛತ್ರಪತಿ ಶಿವಾಜಿ ಮಹಾರಾಜರ ಟೈಮ್ದಾಗ್ರಿ ಇಲ್ಲಿ 32 ಮಣ್ ಅಂದ್ರೆ 1280 kg ಅಷ್ಟು ಬಂಗಾರದ ಸಿಂಹಾಸನ ಇತ್ತಂತ್ರಿ. ಆದ್ರೆ 1689ರಾಗ ಸಂಭಾಜಿ ಮಹಾರಾಜರನ್ನ ಔರಂಗಜೇಬ ಬಂಧನ ಮಾಡಿದ ಮೇಲೆ ಔರಂಗಜೇಬನ ಕಮಾಂಡರ್ ಆಗಿದ್ದ ಜುಲ್ಫಿಕರ್ ಖಾನ್ ಆ ಸಿಂಹಾಸನವನ್ನ ಲೂಟಿ ಮಾಡಿ ಒಯ್ತಾನ್ರಿ. ಹಂಗಾಗಿ ಆ ಸಿಂಹಾಸನದ ಜಾಗದಾಗ ಈಗ ನಾವು ಈ ಸಿಂಹಾಸನ ನೋಡ್ಬೋದ್ರಿ. छत्रपति शिवाजी महाराज की धर्मवीर छत्रपति संभाजी महाराज की ಇದೇನ್ ಗೇಟ್ ಐತಲ್ರಿ, ಇದಕ್ಕ ನಗಾರ್ ಖಾನ ದರ್ವಾಜ ಅಂತ ಕರೀತಾರೆ. ಸಂಜಿಕ 5:30 ಗಂಟೆ ಆದ್ರ ಈ ಗೇಟ್ ಮ್ಯಾಲ ನಗಾರೆ ಬಾರಿಸ್ತಿದ್ರಿ. ನಗಾರೆಗಳನ್ನ ಬಾರಿಸಿದ ಮ್ಯಾಲ ಈ ಕೋಟೆಯ ಎಲ್ಲಾ ಎಂಟ್ರೆನ್ಸ್ ಗೇಟ್ಗಳನ್ನ ಬಂದ್ ಮಾಡ್ತಿದ್ರಿ. ಗೇಟ್ ಬಂದ್ ಮಾಡಿದ್ಮೇಲೆ ಯಾರಿಗೂ ಕೋಟೆ ಒಳಗೆ ಬರೋಕ್ಕಾಗ್ಲಿ ಮತ್ತು ಕೋಟೆ ಹೊರಗೆ ಹೋಗೋಕ್ಕಾಗ್ಲಿ ಅನುಮತಿ ಇರ್ಲಿಲ್ರಿ. ಇದು ಹೋಳಿ ಗ್ರೌಂಡ್ ಐತ್ರಿ. ಇಲ್ಲಿ ಶಿವಾಜಿ ಮಹಾರಾಜರ ಕಾಲದಾಗ ಹೋಳಿ ಹಬ್ಬವನ್ನ ಆಚರಣೆ ಮಾಡ್ತಿದ್ರಿ. ಹೋಳಿ ಹಬ್ಬದಾಗ ಕಾಮಣ್ಣ ಸುಡುವಾಗ ಅದ್ರಾಗ ತೆಂಗಿನಕಾಯಿ ಹಾಕ್ತಿದ್ರಂತ್ರಿ. ಆ ತೆಂಗಿನಕಾಯಿಗೆ ಬರಿಗೈಲೆ ಯಾರು ತೆಗಿತಾರಲ್ರಿ ಅವ್ರಿಗೆ ಶಿವಾಜಿ ಮಹಾರಾಜರ ತಮ್ಮ ಕೈಯಾಗಿಂದ ಬಂಗಾರದ ಖಡ್ಗ ಮತ್ತ ಒಂದು ಕುದುರೆ ಕಾಣಿಕೆಯಾಗಿ ಕೊಡ್ತಿದ್ರಂತ್ರಿ. ಹಂಗ ಒಂದು ಸಲ ಶಿವಾಜಿ ಮಹಾರಾಜರ ಮಗ ಛತ್ರಪತಿ ಸಂಭಾಜಿ ಮಹಾರಾಜರ 9ನೇ ವಯಸ್ಸಿನಾಗ ಇದ್ದಾಗಲೇ ತೆಂಗಿನಕಾಯಿ ತೆಗ್ದಿದ್ರಂತ್ರಿ. ಆಕ್ಚುಲಿ ಈ ಮೂರ್ತಿಯನ್ನ ಒಳಗ ರಾಜ್ಯಸಭೆದಾಗ ಕುಡ್ಸಕ ನಿರ್ಮಿಸಿದ್ರಂತ್ರಿ. ಆದ್ರೆ ಈ ಮೂರ್ತಿದಾಗ ಒಂದು ತಪ್ಪಾಗಿರೋ ಕಾರಣಕ್ಕ ಇಲ್ಲಿ ಕುಡ್ಸ್ಯಾರ್ರಿ. ಶಿವಾಜಿ ಮಹಾರಾಜರ ರಾಜ ದರ್ಬಾರದ ಸಿಂಹಾಸನ ಮ್ಯಾಲ ಕೂಡುವಾಗ ಕಾಲಿಗೆ ಚಪ್ಪಲಿ ಇಲ್ಲ ಶೂಗಳನ್ನ ಹಾಕ್ತಿರ್ಲಿಲ್ಲರಿ. ಆದ್ರೆ ಈ ಮೂರ್ತಿ ನೋಡಿದ್ರೆ ಶಿವಾಜಿ ಮಹಾರಾಜರ ಕಾಲದಾಗ ಶೂ ಇರೋದ್ರಿಂದ ಇಲ್ಲಿ ಹೋಳಿ ಗ್ರೌಂಡ್ದಾಗ ಸ್ಥಾಪನೆ ಮಾಡ್ತಾರೆ. ಇದು ಬಾಜಾರ್ ಪೇಟೆ ಐತ್ರಿ. ನಾವು ನಗಾರ್ ಖಾನ ದರ್ವಾಜದಿಂದ ಬಂದ್ರೆ ಹೋಳಿ ಗ್ರೌಂಡ್ ಬರ್ತೈತ್ರಿ. ಈ ಹೋಳಿ ಗ್ರೌಂಡ್ ಮುಂದ್ಗಡೆನೆ ಬಾಜಾರ್ ಪೇಟೆ ಐತ್ರಿ. ಇದು ಶಿವಾಜಿ ಮಹಾರಾಜರ ಟೈಮ್ದಾಗಿಂದ ಮಾರ್ಕೆಟ್ ಏರಿಯಾ ಐತ್ರಿ. ಇದು ಇಲ್ಲಿ ಒಟ್ಟು 44 ಅಂಗಡಿಗಳು ಅದಾವ್ರಿ. ಲೆಫ್ಟ್ 22 ಮತ್ತು ರೈಟ್ 22 ಅಂಗಡಿಗಳು ಅದಾವ್ರಿ. ಮತ್ತು ಇದು ನಾಗರ ಹಾವಿನ ಕೆತ್ತನೆ ಯಾಕೆ ಮಾಡ್ಯಾರಂದ್ರೆ ಈ ಮಾರ್ಕೆಟ್ನ ಅಧ್ಯಕ್ಷ ಉಸ್ತುವಾರಿ ಆಗಿದ್ದ ನಾಗಪ್ಪ ಶೆಟ್ಟಿ ಅಂತ ಇದ್ರಿ. ಇವರು ಕರ್ನಾಟಕದವ್ರು ಇದ್ರು. ಇವ್ರ ಒಂದು ಹೆಸರನ್ನ ಈ ನಾಗರ ಹಾವಿನ ಕೆತ್ತನೆ ಮೂಲಕ ಮಾಡ್ಯಾರ್ರಿ. ಇಲ್ಲಿ ದಿನ ಬಳಕೆಗೆ ಬೇಕಾಗ್ತಿದ್ದ ತರಕಾರಿಗಳನ್ನ ಇಲ್ಲಿ ಇಟ್ಟು ಮಾರ್ತಿದ್ರಿ. ಇದು ಅವರ ಅಂಗಡಿ ಇತ್ರಿ ಇದು. ಮತ್ತು ಇದು ಅವರ ವಸ್ತುಗಳನ್ನ ಇಡೋ ಸ್ಟೋರೇಜ್ ರೂಮ್ ರೀ ಇದು. ಮತ್ತು ಇಲ್ಲಿ ಅವರ ಬೆಡ್ರೂಮ್ ಐತ್ರಿ. ಇದು ಅಂದ್ರ ಮುಂದ್ಗಡೆ ಅವ್ರ ಅಂಗಡಿ ಐತ್ರಿ. ಸೆಂಟರ್ ಏನೈತ್ರಿ ಅವ್ರ ಸ್ಟೋರೇಜ್ ರೂಮ್. ಮತ್ತು ಇಲ್ಲಿ ಲಾಸ್ಟಿಗೆ ಅವ್ರ ಬೆಡ್ರೂಮ್ ನಾವು ನೋಡ್ಬೋದ್ರಿ. ಇಲ್ಲಿ ಒಂದು ಹೀರ್ಕಣಿ ಬುರುಜ್ ಅಂತ ಒಂದು ಬೆಟ್ಟ ಐತ್ರಿ. ಅದಕ್ಕೆ ಹೀರ್ಕಣಿ ಬುರುಜ್ ಅಂತ ಯಾಕೆ ಕರೀತಾರಂದ್ರ ಇಲ್ಲಿ ಕೆಳಗೆ ಒಂದು ಊರಾಗ ಹೀರ್ಕಣಿ ಹೀರಾ ಅಂತ ಒಬ್ಬ ಹಾಲು ಮಾರೋ ಮಹಿಳೆ ಇರ್ತಾರೆ. ಅವರು ಪ್ರತಿದಿನ ಈ ಕೋಟೆ ಒಳಗೆ ಬಂದು ಹಾಲು ಮಾರ್ತಿರ್ತಾರ್ರಿ. ಆದ್ರೆ ಒಂದಿನ ಈ ಕೋಟೆ ಒಳಗೆ ಯಾವುದೋ ಒಂದು ಫಂಕ್ಷನ್ ಇರ್ತೈತ್ರಿ. ಆ ಫಂಕ್ಷನ್ದಾಗ ಹೀರ್ಕಣಿ ಹೀರಾ ಹಾಲು ಮಾರಿದ್ಮೇಲೆ ಮನೆಗೆ ಹೋಗೋದೇ ಮರ್ತು ಬಿಟ್ಟಿರ್ತಾರ್ರಿ. ಸಂಜೆಗೆ 5:30 ಆದ್ಮೇಲೆ ನಗಾರೆ ಬಾರಿಸ್ತಾರಲ್ರಿ, ಅವಾಗ ಅವ್ರಿಗೆ ಇನ್ನೂ ಮನೆಗೆ ಹೋಗೇ ಇಲ್ಲ ಅಂತ ನೆನಪು ಬಂದು ಇಲ್ಲಿಂದ ಓಡಿ ಮಹಾದ್ವಾರ ಬಾಗಿಲ ಕಡೆ ಬರ್ತಾರೆ. ಆದ್ರೆ ಇವರು ಬರೋವರೆಗೂ ಮಹಾದ್ವಾರ ಬಂದ್ ಮಾಡಿರ್ತಾರೆ. ಅವಾಗ ಹೀರ್ಕಣಿ ಹೀರಾ ಅವರು ದ್ವಾರ ಬಾಗಿಲಲ್ಲಿದ್ದ ಕಾವಲುಗಾರರಿಗೆ ಹೇಳ್ತಾರಂತೆ, ತನ್ನ ಮನ್ಯಾಗ 2 ತಿಂಗಳ ಮಗು ಮನ್ಯಾಗ ಬಿಟ್ಟು ಬಂದೀನಿ,
ಹಂಗಾಗಿ ದ್ವಾರ ಬಾಗಿಲು ತೆಗಿರಿ ಅಂತ ಎಷ್ಟೋ ಸಲ ಹಿಂಗ ಕೇಳ್ಕೊತಾರಂತ್ರಿ. ಅಷ್ಟು ಕೇಳ್ಕೊಂಡ್ರು ಕಾವಲುಗಾರರು ಬಾಗಿಲನ್ನು ಓಪನ್ ಮಾಡಲ್ರಿ. ಯಾಕಂದ್ರ ಅವಾಗ ಶಿವಾಜಿ ಮಹಾರಾಜರ ಒಂದು ಕಾನೂನು ಇರ್ತೈತ್ರಿ. ಯಾರಾದರೂ ಸಂಜೆ 5:30 ಆದ್ಮೇಲೆ ದ್ವಾರ ಬಾಗಿಲು ಬಂದ್ ಮಾಡಿದ್ಮೇಲೆ ಒಳಗಿಂದ ಹೊರಗೆ ಹೋಗ್ತೀನಿ ಇಲ್ಲ ಹೊರಗಿಂದ ಒಳಗೆ ಬರ್ತೀನಿ ಅಂತ ಅಂದ್ರೆ ಅವರಿಗೆ ಬಾಗಿಲು ತೆಗಿಬಾರ್ದು ಅಂತ ಒಂದು ಕಾನೂನು ಇರ್ತೈತ್ರಿ. ಸಪೋಸ್ ಶಿವಾಜಿ ಮಹಾರಾಜರು ಕೂಡ ಬಂದು ಬಾಗಿಲು ತೆಗಿಯಕ್ಕೆ ಹೇಳಿದ್ರ ತೆಗಿಬಾರ್ದಂತ ಶಿವಾಜಿ ಮಹಾರಾಜರೇ ಈ ತರ ಕಾನೂನು ಮಾಡಿದ್ರಂತ್ರಿ. ಹಂಗಾಗಿ ಹಿರ್ಕಣಿ ಹೀರಾ ಅವರಿಗೂ ಬಾಗಿಲು ತೆಗಿಯಲ್ರಿ. ಹಿರ್ಕಣಿ ಹೀರಾ ಅವ್ರ ಮಗು ಮನ್ಯಾಗೆ ಇರೋದ್ರಿಂದ ರಾತ್ರಿ ಆದ್ಮೇಲೆ ಅವರು ಈ ಬೆಟ್ಟದ ಮೂಲಕ ಕೆಳಗ ಇಳಿದು ಮನೆಗೆ ಹೋಗ್ತಾರಂತ್ರಿ. ಇದು ಮುಂಜಾನೆ ಶಿವಾಜಿ ಮಹಾರಾಜರಿಗೆ ಗೊತ್ತಾದಾಗ ಹಿರ್ಕಣಿ ಹೀರಾ ಅವರ ಈ ಒಂದು ಸಾಹಸ ಕೇಳಿ ಅವ್ರಿಗೆ ಕರ್ಕೊಂಡ್ ಬರಕಂತ ಹೇಳ್ತಾರಂತ್ರಿ. ಕರ್ಕೊಂಡ್ ಬಂದ ಮೇಲೆ ಶಿವಾಜಿ ಮಹಾರಾಜರು ಹಿರ್ಕಣಿ ಹೀರಾ ಅವರಿಗೆ ಯಾವ ಬೆಟ್ಟದ ಮೂಲಕ ಇಳಿದು ಹೋದ್ರಿ ಆ ಬೆಟ್ಟ ತೋರ್ಸು ಅಂತ ಹೇಳ್ತಾರಂತ್ರಿ. ಅದಕ್ಕೆ ಹಿರ್ಕಣಿ ಹೀರಾ ಅವರು ಆ ಬೆಟ್ಟವನ್ನು ತೋರಿಸಿದಾಗ ಹಿರ್ಕಣಿ ಹೀರಾ ಅವರ ಸಾಹಸ ಕಂಡು ಆ ಬೆಟ್ಟಕ್ಕೆ ಹಿರ್ಕಣಿ ಬೂರುಜ್ ಅಂತ ಹೆಸರು ಇಡ್ತಾರೆ. ಮತ್ತ ಅವರು ಇರ್ತಿದ್ದ ಊರಿಗೂ ಕೂಡ ಹಿರ್ಕಣಿ ವಾಡ ಅಂತ ಹೆಸರು ಇಡ್ತಾರೆ. ಇದು ಕಾಣಕತ್ತಿದ್ದ ಜಗದೀಶ್ವರ ಗುಡಿ ಐತ್ರಿ. ಇದನ್ನ ದೂರದಿಂದ ನೋಡಿದ್ರ ಒಂಥರ ಮಸೀದಿ ಟೈಪ್ ಕಾಣತ್ರಿ. ಸೊ ಈ ತರ ಗುಡಿ ಯಾಕೆ ಕಟ್ಟ್ಯಾರಂತ ಹೇಳ್ತೀನಿ ಬರ್ರಿ. ಈಗ ನಾವು ಜಗದೀಶ್ವರ ಗುಡಿ ಒಳಗ ಹಿಂದಿನ ಬಾಗಿಲಿನಿಂದ ಒಳಗೆ ಹೋಗಕತ್ತೀವ್ರಿ. ಈ ದೇವಸ್ಥಾನಕ್ಕೆ ನೋಡಿದ್ರ ಮೇಲ ಸಣ್ಣ ಸಣ್ಣ ಗುಮ್ಮಟ ಒಂಥರ ಮಸೀದಿ ಟೈಪ್ ಕಾಣಿಸತ್ರಿ. ಈ ತರ ಯಾಕೆ ಕಟ್ಟ್ಯಾರಂತ ಇಲ್ಲಿನ ಗೈಡ್ಗಳಿಗೆ ಕೇಳಿದ್ರ ಆವತ್ತಿನ ಕಾಲದಾಗ ಮುಸ್ಲಿಂ ದಾಳಿಕೋರರು ಹಿಂದೂ ದೇವಾಲಯಗಳನ್ನ ನಾಶ ಮಾಡ್ತಿದ್ರು. ಹಂಗಾಗಿ ಶಿವಾಜಿ ಮಹಾರಾಜರು ಹಿಂದೂ ದೇವಾಲಯಗಳನ್ನ ಮುಸ್ಲಿಮರು ನಾಶ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಅಂದ್ರ ಮುಸ್ಲಿಮರು ದಾಳಿ ಮಾಡೋಕ್ ಬಂದಾಗ ದೂರದಿಂದ ನೋಡಿದ್ರ ಇದು ಮಸೀದಿ ತರ ಕಾಣಿಸತ್ರಿ. ಹಂಗಾಗಿ ಇದು ಮಸೀದಿ ಐತಂತ ತಿಳ್ಕೊಂಡು ನಾಶ ಮಾಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ತರ ಕಟ್ಟಿದಾರಂತ ಹೇಳ್ತಾರೆ. ಶಿವಾಜಿ ಮಹಾರಾಜರು ಡೈಲಿ ಇಲ್ಲಿ ಶಂಕರ ಮಹಾದೇವ್ ಗುಡಿಗೆ ಬಂದ್ರ ಆ ಗೇಟ್ ಮೂಲಕ ಒಳಗೆ ಬರ್ತಿದ್ರಿ. ಅದು ಗುಡಿ ಮುಂದಿನ ಒಂದು ಗೇಟ್ ಐತ್ರಿ. ಮತ್ತ ಇದೇನ್ ನಂದಿ ಮೂರ್ತಿ ಐತಲ್ರಿ, ಇದಕ್ಕೆ ಔರಂಗಜೇಬನ ಕಮಾಂಡರ್ ಜುಲ್ಫಿಕರ್ ಖಾನನ ಸೈನ್ಯ 1689 ಈ ತರ ನಾಶ ಮಾಡ್ಯಾರ ನೋಡ್ರಿ. ಸೊ ಒಳಗೆ ಹೋಗಿ ಮಹಾದೇವರ ದರ್ಶನ ಮಾಡಿ ಬರೋಣ ಬರ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ರಾಜ್ಯಾಭಿಷೇಕ ಆದ್ಮೇಲೆ 14 ವರ್ಷಗಳ ಕಾಲ ಈ ಕೋಟೆಯನ್ನ ಏನ ನಿರ್ಮಾಣ ಮಾಡಿರ್ತಾರಲ್ರಿ, ಅವ್ರ ಇಂಜಿನಿಯರ್ ಹಿರೋಜಿ ಇಂದುಲ್ಕರ್ ಅವರಿಗೆ ಹೇಳ್ತಾರಂತ್ರಿ, ಕೋಟೆ ನಿರ್ಮಿಸಿದ್ದಕ್ಕಾಗಿ ಏನ್ ಕಾಣಿಕೆಯಾಗಿ ಕೇಳಂತ ಹೇಳ್ತಾರಂತ್ರಿ. ಅದಕ್ಕೆ ಹಿರೋಜಿ ಇಂದುಲ್ಕರ್ ಅವರು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಹೇಳ್ತಾರಂತ್ರಿ, ಈ ದೇವಸ್ಥಾನದ ದ್ವಾರ ಬಾಗಿಲ ಮೆಟ್ಟಿಲ ಮೇಲೆ ಅವ್ರ ಹೆಸರು ಬರಸ್ರಿ ಅಷ್ಟೇ ಸಾಕಂತ ಹೇಳ್ತಾರಂತ್ರಿ. ಅದಕ್ಕೆ ಶಿವಾಜಿ ಮಹಾರಾಜರ ಇಲ್ಲೇ ನಿಮ್ಮ ಹೆಸರು ಯಾಕೆ ಬರೆಸ್ಬೇಕಂತ ಕೇಳಿದಾಗ ಹಿರೋಜಿ ಇಂದುಲ್ಕರ್ ಅವರು ಹೇಳ್ತಾರಂತ್ರಿ, ನೀವು ಪ್ರತಿದಿನ ದೇವಸ್ಥಾನಕ್ಕೆ ಪ್ರವೇಶ ಮಾಡುವಾಗ ನೀವು ಇದೇ ಮಾರ್ಗದ ಮೂಲಕ ಒಳಗೆ ಹೋಗ್ತೀರಿ. ಹಂಗಾಗಿ ನೀವು ಒಳಗೆ ಹೋಗುವಾಗ ಈ ಮೆಟ್ಟಿಲ ಮೇಲೆ ನಿಮ್ಮ ಒಂದು ಪಾದವನ್ನು ಇಟ್ಟು ಹೋಗ್ತೀರಿ. ಆ ಪಾದ ತನಗೆ ಚರಣ ಸ್ಪರ್ಶ ಆದಂಗೆ ಆಗುತ್ತ, ಅದಕ್ಕಾಗಿ ಇಲ್ಲಿ ಅವ್ರ ಹೆಸರು ಇರ್ಬೇಕಂತ ಅವ್ರು ಹೇಳ್ತಾರಂತ್ರಿ. ಅದಕ್ಕಾಗಿ ಇಲ್ಲಿ ಮೆಟ್ಟಿಲ ಮೇಲೆ ಸೇವೆ ಚೆಠಾಯಿ ತತ್ಪರ್ ಹಿರೋಜಿ ಇಂದುಲ್ಕರ್ ಅಂತ ಹೆಸರು ಬರ್ಸ್ಯಾರಿ. ಈಗ ನಾವು ರಾಯಗಢನ ಕೊನೆ ಘಟ್ಟಕ್ಕೆ ಹೋಗ್ರಿ. ಛತ್ರಪತಿ ಶಿವಾಜಿ ಮಹಾರಾಜರ ಸಮಾಧಿ. ಶಿವಾಜಿ ಮಹಾರಾಜರು ಈ ಕೋಟೆ ಮೇಲೆ 10 ವರ್ಷಗಳ ಕಾಲ ಇದ್ದು ತಮ್ಮ 50ನೇ ವಯಸ್ಸಿನಾಗ ಅಂದ್ರೆ ಏಪ್ರಿಲ್ 3, 1680 ಮರಣ ಹೊಂದುತ್ತಾರೆ. ಶಿವಾಜಿ ಮಹಾರಾಜರ ಸಮಾಧಿಯನ್ನು ಇಲ್ಲಿ ಜಗದೀಶ್ವರ ದೇವಸ್ಥಾನದ ಮುಂದೆನೆ ಇಲ್ಲಿ ನಾವು ನೋಡ್ಬೋದ್ರಿ. ಸೊ ಈ ಒಂದು ವಿಡಿಯೋದಾಗ ರಾಯಗಢ ಕೋಟೆ ಬಗ್ಗೆ ಎಷ್ಟು ಸಾಧ್ಯ ಆಗುತ್ತಾ ಅಷ್ಟ ಒಂದು ವಿಡಿಯೋದಾಗ ಇಂಪಾರ್ಟೆಂಟ್ ಪ್ಲೇಸ್ಗಳನ್ನು ತೋರ್ಸೋಕೆ ಪ್ರಯತ್ನ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ,
ಹಂಗಾಗಿ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ಮತ್ತು ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮತ್ತು ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇದೇ ಥರ ಇನ್ನೊಂದು ಹೊಸ ವಿಡಿಯೋದಾಗ ಸಿಗೋಣ. ಅಲ್ಲಿವರೆಗೂ ಜರ್ನಿ ವಿತ್ ಸಚಿನ್ ಚಾನಲ್ನ ನೋಡ್ತಾ ಇರಿ. ಬಾಯ್ ಬಾಯ್.